ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ. ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು. ಇದೀಗ ಕೇಳಿ ಕಾವ್ಯಯಾನದ 37ನೇ ಹೆಜ್ಜೆ. ಹಿಂದಿನ ಸಂಚಿಕೆಯಲ್ಲಿ ಶ್ರೀರಾಮಚಂದ್ರನನ್ನ ಗಂಗಾ ತಟದಲ್ಲಿ ಬಿಟ್ಟಂತಹ ಸುಮಂತ್ರ ತಾನು ಅಯೋಧ್ಯ ಪುರವನ್ನು ಪ್ರವೇಶ ಮಾಡುತ್ತಾನೆ. ಶ್ರೀರಾಮಚಂದ್ರನ ಬಗ್ಗೆ ವಿಚಾರಿಸಿದಂತಹ ದಶರಥ ಗೋಳಾಡುತ್ತಾ ತನ್ನ ಜೀವನದಲ್ಲಿ ನಡೆದಂತಹ ಶ್ರವಣ ಕುಮಾರನನ್ನು ವಧಿಸಿದಂತಹ ವೃತ್ತಾಂತವನ್ನು ನೆನೆಯುತ್ತಾ ತಾನು ಧರಾಶಾಯಿಯಾಗಿ ಬಿಡುತ್ತಾನೆ, ಹಸುವನ್ನು ನೀಗುತ್ತಾನೆ. ದಶರಥ ಹಸುವನ್ನು ನೀಗಿದ ಅನ್ನುವಂತಹ ಸುದ್ದಿ ಅಯೋಧ್ಯ ಪಟ್ಟಣದಲ್ಲಿ ಹಬ್ಬಿಬಿಡುತ್ತದೆ, ಅರಾಜಕತೆ ಉಂಟಾಗುತ್ತದೆ. ಆ ಕಾಲದಲ್ಲಿ ಸಚಿವಶ್ರೇಷ್ಠನಾದಂತಹ ಸುಮಂತ್ರ ರಾಜಸೂತ್ರವನ್ನು ಕೈಗೆತ್ತಿಕೊಳ್ಳುತ್ತಾನೆ, ಅಯೋಧ್ಯೆಯನ್ನು ತನ್ನ ನಿಯಂತ್ರಣಕ್ಕೆ ತಂದುಕೊಳ್ಳುತ್ತಾನೆ. ಶತ್ರುಘ್ನ ಭರತರಿಗೆ ಮರಣ ವಾರ್ತೆಯನ್ನು ಕಳುಹಿಸಿಕೊಡುತ್ತಾನೆ. ಪಿತೃ ಮರಣ ಸುದ್ದಿಯನ್ನು ಕೇಳಿದಂತಹ ಭರತ ಶತ್ರುಘ್ನರು ಅಯೋಧ್ಯೆಗೆ ಓಡೋಡಿ ಬರ್ತಾರೆ. ಬಂದಂತಹ ಭರತ ತಾಯಿಯಾದಂತಹ ಕೈಕೇಯಿಯನ್ನು ಪ್ರಶ್ನಿಸಬೇಕಿದ್ರೆ ನಡೆದಿರುವಂತಹ ವೃತ್ತಾಂತವನ್ನು ಬಣ್ಣಿಸುತ್ತಾಳೆ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಅನ್ನುವಂತಹ ಮಾತ್ರ ವಾತ್ಸಲ್ಯದಿಂದ ತಾನಿದನ್ನು ಎಸಗಿದೆ ಅಂತ ಹೇಳಬೇಕಿದ್ರೆ ಕುಪಿತನಾದಂತಹ ಭರತ ತಾಯಿಯನ್ನ ಕೊಲೆಗಡುಕಿ ಎನ್ನುವುದಾಗಿ ನಿಂದಿಸ್ತಾ ಗೋಳಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇದುವೆ ಮಾಣೆನು ನೋಡಿ ಮನೆಯನು ಕದವನಿಕ್ಕಲು ಕಂಡು ಬೆದರುತ್ತ ಇದಿರಲೊಬ್ಬರು ಸುಳಿಯಲಮ್ಮದೇ ಬೆದರುತ್ತಲೀ ಇದಿರಲಿ ಒಬ್ಬರು ಸುಳಿಯಲಮ್ಮದೇ ಕೈ ಮುಗಿಯುತ್ತಿರಲು ಇದಕ್ಕೆ ಸಮ್ಮತವಿತ್ತರಾರೆನೆ ಸುದತಿ ಮಂಥರೆಯನಲು ಹರಿದನು ಒದರಿ ಕುಟ್ಟದ ನಟ್ಟಿನೆತ್ತರು ಕಾರಿ ತಲೆ ಕುಸಿಯೇ ಭರತನ ಗೋಳಾಟವನ್ನ ಕಂಡಂತಹ ಕೈಕೇಯಿ ತಾನು ಮಾಡಿದುದೇ ಸರಿ ಎನ್ನುವುದಾಗಿ ಸಮರ್ಥನೆಯನ್ನ ಮಾಡಿಕೊಳ್ಳುತ್ತಾಳೆ. ಅಯ್ಯ ಭರತ, ಮಾತೃ ವಾತ್ಸಲ್ಯದಿಂದಾಗಿ ನಾನು ಇದನ್ನೆಲ್ಲವನ್ನೂ ಕೂಡ ಮಾಡಿದೆ. ನನ್ನ ಮಗನಾದಂತಹ ಭರತ ಅಖಂಡವಾದಂತಹ ಅಯೋಧ್ಯೆಗೆ ಅಧಿಪನಾಗಬೇಕು. ಆ ಸಂದರ್ಭದಲ್ಲಿ ಮಲತಾಯಿ ಮಗನಾದಂತಹ ಶ್ರೀರಾಮಚಂದ್ರನಿಂದ ಯಾವುದೇ ಅಡ್ಡಿ ಆತಂಕಗಳು ತೊಂದರೆಗಳು ಎದುರಾಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲವನ್ನೂ ಕೂಡ ನಾನು ಪೂರೈಸಿದರೆ ನೀನು ನಿನ್ನನ್ನ ಹೆತ್ತ ಬಸಿರಾದ ನನ್ನನ್ನೇ ನಿಂದಿಸ್ತಾ ಇದ್ದೀಯಾ, ನನ್ನನ್ನೇ ಜರೀತಾ ಇದ್ದೀಯಾ. ಬೇಡ ಮಗನೇ, ಅಯೋಧ್ಯೆಯ ಸ್ವರ್ಣ ಸಿಂಹಾಸನ ನಿನ್ನನ್ನು ಕೈಬೀಸಿ ಕರೀತಾ ಇದೆ. ಆದ್ರಿಂದಾಗಿ ಈ ದುಗುಡವನ್ನು ಬಿಟ್ಟು ಬಿಡು. ವೈಭವೋಪೇತವಾದಂತಹ ಅಯೋಧ್ಯ ಪಟ್ಟಣದ
ಅರಸೊತ್ತಿಗೆಯನ್ನ ಸ್ವೀಕರಿಸು ಅಂತ ಹೇಳಿ ಕೈಕೇಯಿ ಬೋಧನೆಯನ್ನ ಮಾಡಬೇಕಿದ್ರೆ ಕುಪಿತನಾದಂತಹ ಕ್ರೋಧಾವಿಷ್ಟನಾದಂತಹ ಭರತ ತಾನು ಎದ್ದು ನಿಲ್ಲುತ್ತಾನೆ. ಒರೆಯಲ್ಲಿ ಸಿಕ್ಕಿಸಿದ್ದಂತಹ ಕಡುಗತ್ತಿಯನ್ನ ಕೈಗೆತ್ತಿಕೊಳ್ಳುತ್ತಾನೆ. ಅದೆಂತಹ ಮಾತನ್ನಾಡಿದೆ. ರಾಮಚಂದ್ರನನ್ನು ಕೂಡ ತನ್ನ ಮಗುವ ಎನ್ನುವುದಾಗಿ ಸಮಾನ ಭಾವದಿಂದ ಕಾಣುತ್ತಾ ಇದ್ದಂತಹ ನಿನ್ನ ಮನಸ್ಸಿನಲ್ಲಿ ಇಂತಹ ವಿಷಬೀಜವನ್ನ ಬಿತ್ತಿದವರು ಯಾರು? ಇದುವೇ ಮಾಡೆನು, ನಾನು ಮಾಡಿಯೇ ತೀರುತ್ತೀನಿ ಎನ್ನುವುದಾಗಿ ಅತ್ತಿತ್ತ ನೋಡುತ್ತಾ ಅಂತಃಪುರದ ಕೋಣೆಯ ಬಾಗಿಲನ್ನ ಮುಚ್ಚುತ್ತಾನೆ. ಕೈಯಲ್ಲಿ ಝಳಪಿಸ್ತಾ ಇರುವಂತಹ ಕಡುಗತ್ತಿಯನ್ನ ಕಂಡು ಒಳಗಿದ್ದವರೆಲ್ಲರೂ ಕೂಡ ಬೆದರಿದ ಹುಲ್ಲೆಯಂತಾಗುತ್ತಾರೆ. ಒಬ್ಬರ ಮುಖವನ್ನ ಇನ್ನೊಬ್ಬರು ನೋಡುತ್ತಾರೆ. ಆದರೆ ಯಾರೂ ಕೂಡ ಭರತನಿಗೆ ಎದುರಾಗಿ ಬರುವಂತಹ ಧೈರ್ಯವನ್ನ ತೋರಿಸೋದಿಲ್ಲ. ಆ ಕಾಲಕ್ಕೆ ಭರತನೇ ಪ್ರಶ್ನೆಯನ್ನ ಮಾಡುತ್ತಾನೆ. ಕೈಕೇಯಿಯನ್ನ ಕೇಳುತ್ತಾನೆ. ಕಲ್ಮಶ ಇಲ್ಲದೆ ಇರುವಂತಹ ಪರಿಶುಭ್ರವಾದಂತಹ ನಿನ್ನ ಮನಸ್ಸೆಂಬ ಮಾನಸ ಸರೋವರದಲ್ಲಿ ದುರಾಲೋಚನೆಯ ವಿಷದ ಬಿಂದುವನ್ನ ಸೇರಿಸಿದವರಾರು ಎನ್ನುವುದಾಗಿ ಪ್ರಶ್ನೆಯನ್ನ ಮಾಡಬೇಕಿದ್ರೆ ಮಂಥರೆ ಎನ್ನುವಂತಹದ್ದು ತಿಳಿದು ಬರುತ್ತದೆ. ಮಂಥರೆಯನ್ನ ಎಳೆದು ತಂದು ತಾಯಿಯ ತಲೆಗಡಿಸಿದಂತಹ ಮಂಥರೆಯನ್ನ ಉಳಿಯಗೊಡೆ ಎನ್ನುವುದಾಗಿ ನೆಲಕ್ಕೆ ಕುಟ್ಟಿ ಆಕೆಯ ಮೇಲೆ ವೃದ್ಧೆ ಎನ್ನುವುದನ್ನೂ ಕಾಣದೆ ಸುಭಿಕ್ಷವಾದಂತಹ ಅಯೋಧ್ಯೆಯಲ್ಲಿ ಅರಾಜಕತೆಯನ್ನ ಉಂಟು ಮಾಡಿದಂತಹ ಮೂಲ ಬೀಜ ಇದು ಎನ್ನುವುದಾಗಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡುತ್ತಾನೆ. ನೆಲಕ್ಕೆ ಬಿದ್ದಂತಹ ಮಂಥರೆಯ ತಲೆ ಸೀಳಿ ರಕ್ತ ಹೊರಗಡೆ ಜಿನುಗುತ್ತದೆ. ರುಧಿರ ಧಾರಾಕಾರವಾಗಿ ಹರಿಲಿಕ್ಕೆ ಆರಂಭ ಆಗುತ್ತದೆ. ಹಿರಿಯರಿರೆ ಕಿರಿಯಂಗೆ ಪಟ್ಟವೇ ಹಿರಿಯರಿರೆ ಕಿರಿಯಂಗೆ ಪಟ್ಟವೇ ಕೊರೆದಳ ಕಟ ಹಿಚುಕಿ ಕೊರಳನು ವರುಷ 60 ಮುದುಮಾತ ಕೇಳುವರೆ ವರುಷ 60 ಮುದುಮಾತ ಕೇಳುವರೆ ವರುಷ 60 ಲಕ್ಷದ ಹೊರಗೆ ಮಂತ್ರಿಯ ಮಾಡಿ ಕಡೆಯಲಿ ಮರುಗಿ ಫಲವೇನು ಮರುಗಿ ಫಲವೇನು ಮರುಗಿ ಫಲವೇನೆಂದು ಭರತನು ಹಿರಿದು ಹಲುಬಿದನು ಭರತನು ಹಿರಿದು ಹಲುಬಿದನು ಹಿರಿದು ಹಲುಬಿದನು ಕ್ರೋಧೋನ್ಮತ್ತನಾಗಿ ಮಂಥರೆಯನ್ನ ಕುಟ್ಟಿ ಕೆಡಹಿದಂತಹ ಭರತ ತಾನು ನೇರವಾಗಿ ಕೌಸಲ್ಯೆಯನ್ನ ಹುಡುಕುತ್ತಾ ಬರ್ತಾನೆ. ಯಾಕಂದ್ರೆ ಎಲ್ಲ ಪ್ರಕರಣದಲ್ಲಿಯೂ ಕೂಡ ಅತಿಯಾದಂತಹ ನೋವನ್ನ ಉಣ್ಣುತ್ತಾ ಇರುವವಳು ಕೌಸಲ್ಯೆ. ಪತಿಯನ್ನೂ ಕಳ್ಕೊಂಡ್ಲು, ಪ್ರಾಣಪ್ರಿಯನಾದಂತಹ ಪುತ್ರನನ್ನೂ ಕೂಡ ಕಳಕೊಂಡ್ಲು. ಆದ್ರಿಂದಾಗಿ ಭರತ ನೇರವಾಗಿ ಕೌಸಲ್ಯೆಯ ಬಳಿ ಬಂದು ಮಾತೆಯ ಪಾದಕ್ಕೆ ಎರಗುತ್ತಾನೆ. ಕಣ್ಣೀರಿನಿಂದ ಪಾದವನ್ನ ತೊಳೆದು ಬಿಡುತ್ತಾನೆ. ನರಕಿಗಳು ನಾವವ್ವ, ಧರೆಗೆ ಭಾರಕರು ಎನ್ನುವುದಾಗಿ ತ್ಯಾಗಮಯಿಯಾದಂತಹ ಕೌಸಲ್ಯೆಯನ್ನ ಮತ್ತೆ ಮತ್ತೆ ಅಲವತ್ತುಕೊಳ್ಳುತ್ತಾನೆ. ಗೋಳಾಡುತ್ತಾ ಗೋಳಾಡುತ್ತಾ ಶ್ರೀರಾಮನ ಪಾದ ಸೇವಕನಾದಂತಹ ನಾನು ಅಯೋಧ್ಯೆಯ ಸ್ವರ್ಣ ಸಿಂಹಾಸನವನ್ನ ಏರುವುದೆಂತು ಎನ್ನುವುದಾಗಿ ಕೌಸಲ್ಯೆಯನ್ನ ಪರಿಪರಿಯಾಗಿ ಪ್ರಾರ್ಥಿಸಿ ತಿರುಗಬೇಕಿದ್ರೆ ಸುಮಂತ್ರನಿರ್ತಾನೆ. ಈಗ ಭರತನ ಸಿಟ್ಟು ಸುಮಂತ್ರನತ್ರ ತಿರುಗುತ್ತದೆ. ಯಾಕಂದ್ರೆ ಹಿರಿಯನಾದವ ಇರಬೇಕಿದ್ರೆ ಕಿರಿಯನಿಗೆ ಪಟ್ಟ ಕಟ್ಟುವ ಸಂಪ್ರದಾಯ ಇನವಂಶದಲ್ಲಿ ಇಲ್ಲ. ಹಾಗಿರಬೇಕಿದ್ರೆ
ಹಿರಿಯನಾದಂತಹ ಪ್ರಭು ಶ್ರೀರಾಮಚಂದ್ರ ಜೀವಂತವಾಗಿರಬೇಕಿದ್ರೆ ಕಿರಿಯನೆನಿಸಿದಂತಹ ಭರತನಿಗೆ ಪಟ್ಟವಾಗಬೇಕು ಅಂತ ಹೇಳಿ ದಶರಥನೇ ಒಂದೊಮ್ಮೆ ಆಲೋಚನೆಯನ್ನ ಮಾಡಿದರೂ ಕೂಡ ಅದು ಸರಿಯಲ್ಲ ಎನ್ನುವುದಾಗಿ ಹಿತವಚನವನ್ನ ಆಡಬೇಕಾದವರು ಮಂತ್ರಿಗಳು. ದಶರಥನಿಗೂ ವರುಷ 60 ಆಯಿತು. ಅರುಳು ಮರುಳಿನ ಸಮಯ. ಅಂತಹ ಸಂದರ್ಭದಲ್ಲಿ ಪತ್ನಿಯ ಮಾತಿಗೆ ಒಡಗೂಡಿದಂತಹ ದಶರಥ ನಿರ್ಣಯವನ್ನ ತೆಗೆದುಕೊಂಡಾಗಲೂ ಮಂತ್ರಿಗಳು ಆತನಿಗೆ ಹಿತವಚನವನ್ನ ಉಪದೇಶಾಮೃತವನ್ನ ಈಯಬೇಕಿತ್ತು. ಇದು ಸರಿಯಾದ ನಿರ್ಧಾರವಲ್ಲವಪ್ಪ ಅಂತ ಹೇಳಿ ನೀವೆಲ್ಲರೂ ಹೇಳಬೇಕಾಗಿತ್ತು. ಆದರೆ ನೀನೇನು ಮಂತ್ರಿಯೋ ಅಥವಾ ಮುದುಗುರಿಯೋ ಎನ್ನುವುದಾಗಿ ಸುಮಂತ್ರನನ್ನೂ ಕೂಡ ಹಳೆಯುತ್ತಾನೆ. ಕೊನೆಗೆ ಎಲ್ಲವೂ ನಡೆದ ನಂತರದಲ್ಲಿ ಈಗ ತಾನು ಮರುಗಿ ಫಲವೇನೋ ಎನ್ನುವುದಾಗಿ ದೈವವನ್ನೇ ನಿಂದಿಸ್ತಾನೆ. ಮುಂದೆ ಮುನಿವಸಿಷ್ಠಾದಿಗಳು ಬೋಧಿಸಿ ಮನವಹದುಳಿಸೇ ಭರತದೇವನು ಜನಕ ಶವವನು ತಪ್ತ ತೈಲದಿ ಲೇಪಿಸಿರೆ ತೆಗೆದು ಮುನಿಮತದಿ ಸಂಸ್ಕರಿಸಿ ಮೂವರು ಜನನೆಯರ ನಿಲ್ಲಿಸಿದನು. ಮಿಕ್ಕಿನ ವನಿತೆಯರು 400 ಅನಲನ ಹೋಗಲು ನೃಪನೊಡನೆ ಕನಸಲ್ಲೂ ಕೂಡ ಅಯೋಧ್ಯೆಯ ಪಟ್ಟವನ್ನ ಏರಬೇಕು ಎನ್ನುವಂತಹ ಆಶೆಯನ್ನ ಹೊಂದಿರದಂತಹ ಭರತ ಮಂಥರೆಯಿಂದ ಪ್ರಬೋಧಿಸಲ್ಪಟ್ಟಂತಹ ಕೈಕೇಯಿ ಮಾಡಿದಂತಹ ವೃತ್ತದಿಂದಾಗಿ ತಾನು ಗೋಳಾಡುತ್ತಾನೆ. ತನಗೆ ಅಪಕೀರ್ತಿ ಬಂತು. ತಾಯಿ ಮಾಡಿದಂತಹ ಕೆಲಸದಿಂದಾಗಿ ತಾನೇ ಇದನ್ನೆಲ್ಲ ಮಾಡಿಸಿದೆ ಅನ್ನುವಂತಹ ಅಪಕೀರ್ತಿಗೆ ಇನ್ನು ಮುಂದಕ್ಕೆ ತಾನು ಒಳಗಾಗಬೇಕಾಗುತ್ತದೆ ಅನ್ನುವುದಾಗಿ ತಾನು ಕಣ್ಣೀರನ್ನ ಇಡುತ್ತಾನೆ. ಅಪಜಸದ ದಳ್ಳುರಿಯಲ್ಲಿ ಬೇಯುತ್ತಾ ಇರುವಂತಹ ಭರತ ಮಮ್ಮಳಿಸಿ ಮರುಗುತ್ತಾನೆ. ಸಂಭಾವಿತರಾದವರಿಗೆ ಅಪಕೀರ್ತಿಗಿಂತ ಮರಣವೇ ಲೇಸು ಎನ್ನುವುದಾಗಿ ಆಲೋಚನೆಯನ್ನ ಮಾಡುತ್ತಾನೆ. ಈ ಅಪಕೀರ್ತಿಯನ್ನ ಹೊತ್ತಂತಹ ಭರತ ಈ ಭೂಮಿಯಲ್ಲಿ ಇನ್ನು ಇರಬಾರದು ಎನ್ನುವುದಾಗಿ ನಿರ್ಧಾರವನ್ನ ಕೈಗೊಂಡಂತಹ ಭರತ ತಾನು ಆತ್ಮಹತ್ಯೆಯನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಮುಂದಡಿಯನ್ನ ಇಡುತ್ತಾನೆ. ಆ ಕಾಲದಲ್ಲಿ ವಸಿಷ್ಠಾದಿಗಳು ಬಂದು ಭರತನನ್ನ ಸಂತೈಸ್ತಾರೆ. ಅಪ್ಪ, ಆತ್ಮ ಹನನವನ್ನ ಮಾಡಿಕೊಂಡಂತಹ ಮಂದಿ ಶಾಶ್ವತವಾಗಿ ನರಕವನ್ನ ಪ್ರವೇಶಿಸ್ತಾರವಪ್ಪ. ಆದ್ರಿಂದಾಗಿ ನೀನು ಮಾಡಬೇಕಾದಂತಹ ಕಾರ್ಯ ಅದಲ್ಲ. ಮಗನಾಗಿ ಜನಿಸಿದಂತಹ ನೀನು ದಶರಥನಿಗೆ ಮಾಡಬೇಕಾದಂತಹ ಕಾರ್ಯಗಳು ಅನೇಕ ಇದ್ದಾವೆ. ಧೀರರಾದವರು ಇಂತಹ ದುಃಖದ ಸಂದರ್ಭದಲ್ಲಿ ಕಂಗೆಡಬಾರದವಪ್ಪ. ಅದಕ್ಕೋಸ್ಕರವಾಗಿ ನಿನ್ನ ತಂದೆಯ ಶವವನ್ನ ತಪ್ತ ತೈಲ ಭಾಂಡದಲ್ಲಿ ಇರಿಸಲಾಗಿದೆ. ಅಂತಹ ಶವ ಸಂಸ್ಕಾರಾದಿಗಳನ್ನು ನೀನು ಮಾಡಬೇಕು ಎನ್ನುವುದಾಗಿ ಭರತನಿಗೆ ಉಪದೇಶವನ್ನ ಇತ್ತಂತಹ ವಸಿಷ್ಠರು ತೈಲ ಭಾಂಡದಿಂದ ದಶರಥನ ಶರೀರವನ್ನ ಹೊರತೆಗೆಯುತ್ತಾರೆ. ಭರತನ ಕೈಯಲ್ಲಿ ದಶರಥನ ಶವಕ್ಕೆ ಔರ್ಧ್ವ ದೈಹಿಕ ಪ್ರಕ್ರಿಯಾದಿಗಳನ್ನು ಮಾಡಿ ತದನಂತರದಲ್ಲಿ ಪುತ್ರನಾಗಿ ಭರತ ಮಾಡಬೇಕಾದಂತಹ ಸಂಸ್ಕಾರಗಳೆಲ್ಲವನ್ನೂ ಕೂಡ ಮಾಡಿಸ್ತಾರೆ. ದಶರಥನ ದೇಹವನ್ನ ದಾಹನಗೊಳಿಸುವಂತಹ ಸಂದರ್ಭದಲ್ಲಿ ಪತ್ನಿಯರಾದಂತಹ ಕೌಸಲ್ಯಾದಿಗಳೆಲ್ಲರೂ ಕೂಡ ಸಹಗಮನಕ್ಕೆ ತೊಡಗಬೇಕಿದ್ರೆ ಇದೇ ಭರತ ತಡೆದು ನಿಲ್ಲಿಸ್ತಾನೆ. ನೀವು 3 ಜನ
ಸಹಗಮನವನ್ನ ಮಾಡಬೇಡಿ ಅಂದಾಗ ದಶರಥನ 400 ಜನ ಪತ್ನಿಯರು ತಾವು ಸಹಗಮನವನ್ನ ಮಾಡುವ ಇಚ್ಛೆಯಿಂದಾಗಿ ಸಹಗಮನಕ್ಕೆ ತೊಡಗುತ್ತಾರೆ. ಕೌಸಲ್ಯೆ, ಕೈಕೇಯಿ, ಸುಮಿತ್ರೆಯನ್ನ ಒಡಗೂಡಿದಂತಹ ಭರತ ಮುಂದಿನ ನಡೆಯೇನೋ ಎನ್ನುವುದಾಗಿ ಆಲೋಚನೆಯನ್ನ ಮಾಡುತ್ತಾನೆ. ಮರೆದರಿದು ಪುರದೊಳಗೆ ನಿಂತರ ಅರಿಸುವೆನು, ದ್ವಿಜರೆಂದು ನೋಡೆನು, ಬರಲಿ ಕೌಸಲೆಯವ್ಯಯರು ಮೊದಲಾಗಿ ಕಾನನಕ್ಕೆ, ಹೊರಡಲಿ ಹೊರವಡಲಿ ಸುದತಿಯರು, ಸುಮ್ಮನೆ ಮರುಕಿಸಲು ಹಿಡಿತರಿಸಿ, ಬಾಯಿಯ ಹರಿಯೇ ಹೊಯ್ಯುವ ಭಜಿಸಲೈತಗುದೆಂದನ ಭರತ. ತಂದೆಯಾದಂತಹ ದಶರಥನ ದೇಹದಾಹನ ಪ್ರಕ್ರಿಯೆಗಳೆಲ್ಲವನ್ನು ಮುಗಿಸಿದಂತಹ ಭರತ ಅತುಲ್ಯವಾದಂತಹ ದಾನಗಳನ್ನು ಎಲ್ರಿಗೂ ಮಾಡಿಬಿಡ್ತಾನೆ. ತದನಂತರದಲ್ಲಿ ರಾಮನನ್ನ ಕಾಣುವ ಬಯಕೆಯನ್ನ ಹೊತ್ತು ಸನ್ನದ್ಧನಾಗುತ್ತಾನೆ. ತಾನು ರಾಮಕಿಂಕರ ಎನ್ನುತ್ತಾ ಪಟ್ಟಣದಲ್ಲಿ ಡಂಗುರವನ್ನೇ ಹೊಡೆಸಿ ಬಿಡುತ್ತಾನೆ. ತನ್ನ ತಾಯಂದಿರಿಗೂ ಕೂಡ ವಿಷಯವನ್ನು ತಿಳಿಸುತ್ತಾನೆ. ಕಾನನಕ್ಕೆ ತೆರಳಿದಂತಹ ಶ್ರೀರಾಮಚಂದ್ರನನ್ನ ಪುನರಪಿ ಅಯೋಧ್ಯೆಗೆ ಕರೆತರಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಹೊರಡೋಣ, ನೀವೆಲ್ಲರೂ ನನ್ನ ಜೊತೆಗೆ ಬರಬೇಕು ಅಂತ ಹೇಳಿ ತಾಯಂದಿರನ್ನ ಪ್ರಾರ್ಥಿಸ್ತಾನೆ. ಪುರಜನರೆಲ್ಲರೂ ಕೂಡ ತಮ್ಮನ್ನ ಹಿಂಬಾಲಿಸಬೇಕು ಎನ್ನುವುದಾಗಿ ಆಜ್ಞೆಯನ್ನ ಮಾಡುತ್ತಾನೆ. ರಾಮ ದರ್ಶನಕ್ಕೋಸ್ಕರವಾಗಿ ಕಾನನದತ್ತ ಹೊರಡುತ್ತಾನೆ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 37ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಡಾಕ್ಟರ್ ಶ್ರೀಕೃಷ್ಣ ಭಟ್ ಸುಣ್ಣಂಗೊಳ್ಳಿ, ವ್ಯಾಖ್ಯಾನಕಾರರು ವಿದ್ವಾನ್ ರಘುಪತಿ ಭಟ್ ಸಸಿಹಿತ್ಲು, ನಿರ್ಮಾಣ ಸಹಾಯ ಗೀತಾ ಉದಯ ಭಟ್, ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.